ಅಧ್ಯಕ್ಷರಾದ ಮಾಧವರಾವ್ ಅವರ ಪ್ರೋತ್ಸಾಹ ಮತ್ತು ಎಲ್ಲ ಉಪನ್ಯಾಸಕರ ಉತ್ತಮ ಬೋಧನೆ ಹಾಗೂ ನಮ್ಮ ಚಿಕ್ಕಪ್ಪನವರ ನಿರಂತರ ಸಹಾಯದಿಂದ ನಾನು ಇಂದು ಅತ್ಯುತ್ತಮ ಫಲಿತಾಂಶವನ್ನು ತೆಗೆಯಲು ಕಾರಣವಾಯಿತು ಎಂದು ಪಿಯುಸಿಯಲ್ಲಿ 98% ರಿಸಲ್ಟ್ ಅನ್ನು ತೆಗೆದಿರುವಂತಹ ಡೈಮಂಡ್ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ರುಚಿತಾ ಸಂಜೀವ್ ಕುಮಾರ್ ಕಣಜಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾಳೆ. ನನಗೆ ತಂದೆ ತಾಯಿ ಇಲ್ಲ, ಆದರೆ ನಮ್ಮ ಕಾಕ ಅಂದರೆ ಚಿಕ್ಕಪ್ಪನವರು ತಮ್ಮ ಒಂದು ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಕಾಲೇಜಿನ ಅಧ್ಯಕ್ಷರು ಮಾಧವರಾವ್ ಅವರು ಹಾಗೂ ಎಲ್ಲ ಉಪನ್ಯಾಸಕರ ಒಂದು ಪಾಠ ಪ್ರವಚನಗಳು ಹಾಗೂ ನನ್ನ ಕಠಿಣ ಪರಿಶ್ರಮ ಇಂದು ರಿಸಲ್ಟ್ ತೆಗಿಲಿಕ್ಕೆ ಕಾರಣವಾಗಿದೆ ಎಂದು ರುಚಿತಾ ಹೆಮ್ಮೆಯಿಂದ ಹೇಳ್ತಾಳೆ. ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಮಾಧವರಾವ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ನಮ್ಮ ಕಾಲೇಜಿನಲ್ಲಿ ಒಟ್ಟು 1014 ವಿದ್ಯಾರ್ಥಿಗಳಿದ್ದರು. ಅವರೆಲ್ಲರೂ ಕೂಡ ಒಂದು ಪರೀಕ್ಷೆಗೆ ತೇರ್ಗಡೆಯಾಗಿದ್ದರು. ಆದಮೇಲೆ 713 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗಿದ್ದಾರೆ. ರುಚಿತಾ ಇಡೀ ಕಾಲೇಜಿಗೆ ಟಾಪರ್ ಆಗಿದ್ದಾಳೆ. ಹೀಗಾಗಿ ವಿದ್ಯಾರ್ಥಿಗಳ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಮಾಧವರಾವ್ ಅವರು ಶುಭವನ್ನು ಹಾರೈಸಿದ್ದಾರೆ. ಇದೇ ವೇಳೆ ಡೈಮಂಡ್ ಕಾಲೇಜಿನ ವತಿಯಿಂದ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಉಪನ್ಯಾಸಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಡಿಡಿಪಿಯು ಶಾಬಾದ್ಕರ್ ಸರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ, ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು. ಕೆಲವರು ಮಕ್ಕಳು ಇನ್ನೊಂದ್ಸಲ ಜೋರ ಚಪ್ಪಳ ಮುಖಾಂತರ ಮಕ್ಕಳಿಗೆ ಓಕೆ, ಥ್ಯಾಂಕ್ ಯು. ನನ್ನ ಗೋಲ್ ನೀಟ್. ಸೊ ಆದರೂ ಇಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನೀಟ್, ಥಿಯರಿ, ಕೇಸೆಟ್ ಎಲ್ಲ ಟೈಪ್ ಆಫ್ ಕೋಚಿಂಗ್ ನಿಮಗೆ ಸಿಗುತ್ತೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿನ ಸ್ಟಾಫ್ ತುಂಬ ಹಾರ್ಡ್ ವರ್ಕಿಂಗ್ ಆಲ್ವೇಸ್ ಹಿಂದೆನೇ ಇರ್ತಾರೆ. ಸ್ಟೂಡೆಂಟ್ಸ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಎಂಬುದನ್ನೆಲ್ಲ ಚೆಕ್ ಮಾಡ್ತಾರೆ, ತುಂಬ ಗಮನ ಹರಿಸ್ತಾರೆ. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ತಾಯಿ ತಂದೆ ಇಲ್ಲ, ನನಗೆ ಕಾಕ ತುಂಬ ಸಹಾಯ ಮಾಡೋದು, ಮತ್ತು ನಮ್ಮ ಅವ್ವರು, ಅವರಿಗೂ ಕೂಡ ನಾನು ಈ ಟಿ ವಿ ಮೂಲಕ ಧನ್ಯವಾದ ಸಲ್ಲಿಸಬೇಕು. ಯಾವ ಊರು? ನಾವು ಕಣಜಿ. ಸೊ ಅಲ್ಲಿ ತುಂಬ ರೂರಲ್ ಏರಿಯಾನೇ ಅದು ಕೂಡ. ಹಾಂ, ಅಲ್ಲಿಂದ ಕೂಡ ಇಲ್ಲಿಗೆ ನಮಗೆ ತಂದು ಹಾಕಿದ್ದಕ್ಕೆ ಫಸ್ಟ್ ಕಾಕಾಗ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂತಾಗುತ್ತೆ. ಮತ್ತು ಯಾವಾಗಲೂ ಸ್ಟಡಿಯಲ್ಲಿ ಸ್ವಲ್ಪ ಕೊರತೆ ಆದರೂ ಅಥವಾ ಸ್ವಲ್ಪ ಏನಾದರೂ ನಮಗೆ ಪ್ರೋತ್ಸಾಹ ಇಲ್ಲ, ಸ್ವಲ್ಪ ಏನಾದರೂ ಕಡಿಮೆ ಆಗ್ತಾಯಿದ್ರೆ ಮಾಧವರಾವ್ ಸರ್ ಅವರು ಖುದ್ದಾಗಿ ನಮಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಅದಕ್ಕಾಗಿ ಪರ್ಸ್ನಲಿ ಮಾಧವರಾವ್ ಸರಿಗಾಗಲು ನನ್ನ ಗೋಲಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ. ಹಾಗೆ ಅದು ನಮ್ಮ ಪಪ್ಪನ ಆಸೆ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಮಾಡಿದೆ. ವಿದ್ಯಾರ್ಥಿಗಳಿಗೆ ಏನು ಹೇಳೋದು? ವಿದ್ಯಾರ್ಥಿಗಳಿಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ನೀವು ಶ್ರಮ ಪಡಿ. ಹಾಗೆ ನಿಮ್ಮ ಗೋಲ್ಗೋಸ್ಕರ ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತೀರಿ. ದೊಡ್ಡವರಿಗೆ ಒಂದು ಮಾತು, ಅವ್ರದ್ದೊಂದು ಮಾರ್ಗದರ್ಶನ ಕೆಳಗಡೆ ನೀವು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಗೋಲ್ಗಳನ್ನು ಸಾಧಿಸಿ. ನಮ್ಮ ಮಾರ್ಗದರ್ಶಕರು ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ತಂದೆ ಅಂತ ಹೇಳ್ಬೋದು. ಅವ್ರು ನನಗೆ ಇಲ್ದಿದ್ರು ಅವರು ನೆನಪಿನಲ್ಲಿ ನಾನು ತುಂಬ ಓದಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಅವ್ರ ನಂತರ ನಮ್ಮ ಕಾಕ ಹಾಗೆ ಮಾಧವರಾವ್ ಸರ್ ಪರ್ಸ್ನಲಿ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಯಾವುದೇ ಚಿಕ್ಕ ತಪ್ಪು ಮಾಡಿದ್ರು ಒಂದು ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೋ ಇದು ತಪ್ಪು, ಇದು ಹೀಗೆ ಮಾಡಬಾರ್ದು, ಇದು ಸರಿಯಲ್ಲ, ಆ ಥರ ತಿಳಿಸ್ಕೊಟ್ಟಿದ್ದಾರೆ. ತಂದೆ ಇಲ್ದಿದ್ರೂ ಆ ಸ್ಥಾನದಲ್ಲಿ ನಿಂತು ಪ್ರೀತಿ ಕೊಟ್ಟು ನಮ್ಮನ್ನು ಮುಂದೆ ತರೋ ಕೆಲಸ ಮಾಧವರಾವ್ ಸರ್ ಮಾಡಿದ್ದಾರೆ. ಇದು ಹೇಳೋದಕ್ಕೆ ನನಗೇನು ಸಾಧ್ಯ. Hi, Madhav, प्रेसिडेंट ऑफ डायमंड ग्रुप ऑफ इंस्टीट्यूशंस. अपने इंस्टीट्यूशंस में पीयू एजुकेशन के साथ केसेट, नीट और JEE कोचिंग से इसमें ये 2023-24 एकेडमिक ईयर में मई 10th में जो रिज़ल्ट आया उसमें अपने डायमंड ग्रुप ऑफ इंस्टीट्यूशन से टोटल 703 मेंबर्स डिस्टिंक्शन से और 54 स्टूडेंट्स 95% और 352 स्टूडेंट्स 90% लेके डायमंड के जो सिर्फ बच्चे ऊंचा रह के बनने में विश्वास कर लूँ और इस तरह आगे केसेट और नीट में भी रिजल्ट ला के बच्चे आगे
अच्छे अच्छे प्रोफेशनल कोर्सेस में जॉइन होते बोल के आशा करता हूँ। थैंक यू। सर